ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಕ್ಕೇ ಬಿಡ್ತು ಗುಡ್ ನ್ಯೂಸ್. ಮಗನನ್ನ ಶತಾಯಗತಾಯ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಪಣ ತೊಟ್ಟಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆಯ ರಾಜಕಾರಣದಲ್ಲಿ ಮತ್ತಷ್ಟು ಶಕ್ತಿ ಹೆಚ್ಚಿಸ್ಕೊಳ್ಳೋದಿಕ್ಕೆ, ತನ್ನ ಕುಟುಂಬದ ಹಿಡಿತವನ್ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಪಣ ತೊಟ್ಟಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೀಗ ದೊಡ್ಡದೊಂದು ಬಲ ಸಿಕ್ಕಂತಾಗಿದೆ. ಬಿಜೆಪಿಯ ಒಳಗೆ ಹೊತ್ತಿಕೊಂಡಿರುವ ಹೊಸ ಕಿಡಿಯಿಂದ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬೆಳಗಾವಿ ರಾಜಕಾರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವೇಗ ಜಾಸ್ತಿ ಆಗ್ತಾ ಇದೆ. ವಿರೋಧಿಗಳು ಜಾಸ್ತಿ ಆಗ್ತಿದ್ರೇನಂತೆ ಡೋಂಟ್ ಕೇರ್ ಅಂತ ಮುನ್ನುಗ್ತಿದ್ದಾರೆ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲುವು ಅದಾದ್ಮೇಲೆ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹಳ್ಳಿ ಗೆಲುವಾಯ್ತು, ಪರಿಷತ್ ಸದಸ್ಯರಾದ್ರು. ಈಗ ಮಗನನ್ನ ಮೃಣಾಲ್ ಹೆಬ್ಬಾಳ್ಕರ್ ಅಖಾಡಕ್ಕಿಳಿಸುವ ಮೂಲಕ ಬೆಳಗಾವಿ ರಾಜಕಾರಣದಲ್ಲಿ ಹೇಗೆ ಬೇರೆ ಬೇರೆ ಕುಟುಂಬಗಳ ಹಿಡಿತಾ ಇದೆಯೋ ಆ ಲಿಸ್ಟ್ಗೆ ಸೇರ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಆಲ್ರೆಡಿ ಬೆಳಗಾವಿ ರಾಜಕಾರಣದಲ್ಲಿ ತನ್ನದೂ ಪಟ್ಟಿದೆ ಅನ್ನೋದನ್ನ ಸಾಬೀತು ಮಾಡೋದಿಕ್ಕೆ ಮುಂದಾಗಿರೋದು. ಈಗೇನು ಅನುಕೂಲಕರ ವಾತಾವರಣ ಅಲ್ಲಿ ಹಾಗಾದ್ರೆ ಅಂತ ಕೇಳಿದ್ರೆ, ಜಗದೀಶ್ ಶೆಟ್ಟರ್ಗೆ ಮೊದಲೇ ವಿರೋಧ. ಅಲ್ಲಿ ಜಾರಕಿಹೊಳಿಯಿಂದ ಹಿಡಿದು ಬೇರೆ ಬೇರೆ ನಾಯಕರೆಲ್ಲ ಮೀಟಿಂಗ್ ಮಾಡಿದ್ದು, ಎಚ್ಚರಿಕೆ ಸಂದೇಶ ಕೊಟ್ಟಿದ್ದು, ಇಲ್ಲಿಯವ್ರು ಯಾರೂ ಇಲ್ವಾ ಅಂತ ಆಕ್ರೋಶ ವ್ಯಕ್ತವಾಗಿದ್ದೆಲ್ಲ ಆಯ್ತು. ರಮೇಶ್ ಜಾರಕಿಹೊಳಿ ಅವರೇನೋ ಶೆಟ್ಟರ್ ಬೆನ್ನಿಗೆ ನಿಲ್ಲಬಹುದು, ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಮೇಲಾಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಬೇಸರ ಇದ್ರೂ ಕೂಡ ಶೆಟ್ಟರ್ಗೆ ಬಲ ತುಂಬುವ ಪ್ರಯತ್ನ ಮಾಡಬಹುದು. ಆದರೆ ಬೇರೆ ನಾಯಕರು ಸ್ಥಳೀಯವಾಗಿ ಶೆಟ್ಟರ್ಗೆ ಕೆಲಸ ಮಾಡೋದಕ್ಕೆ ರೆಡಿ ಇಲ್ಲ ಬಹಳಷ್ಟು ಜನ. ಈಗ ಅದಕ್ಕೆ ಪೂರಕವಾಗಿ ಅಲ್ಲಿನ ಬಿಜೆಪಿ ನಗರ ಉಪಾಧ್ಯಕ್ಷ ಮಹಾಂತೇಶ್ ಬಂಡಾಯ ಸ್ಪರ್ಧೆ ಘೋಷಣೆ ಮಾಡಿರೋದು. ಮಹಾಂತೇಶ್ ಬಿಜೆಪಿಯಲ್ಲಿ ಎಷ್ಟು ಪ್ರಭಾವಿ, ಅವ್ರಿಗೆ ಎಷ್ಟು ದೊಡ್ಡ ಲೀಡರು ಅನ್ನೋದಕ್ಕಿಂತ ಜಗದೀಶ್ ಶೆಟ್ಟರ್ ಮತಗಳನ್ನ ಒಡೆಯಬಲ್ಲರು. ಬಿಜೆಪಿಯ ನಾಯಕರು ಸಿಡ್ದೆದ್ದಿರೋರು, ಶೆಟ್ಟರ್ ಬರಬಾರ್ದು ಅಂತ ಯಾರು ಆಕ್ರೋಶ ಹೊರ ಹಾಕ್ತಿದ್ದಾರೋ ಅಂಥವರ ಮತಗಳು, ಅಂಥವರ ಬೆಂಬಲಿಗರ ಮತಗಳು ಮಹಾಂತೇಶ್ಗೆ ಹೋಗುತ್ತೆ. ಅದರ ಪರಿಣಾಮ ಸೋಲು ಗೆಲುವು ಕೆಲವು ಅಂತರದಿಂದ ಆಗೋ ಥರದ ಕ್ಷೇತ್ರಗಳಲ್ಲಿ ಏನಾಗುತ್ತೆ, ಈ ಬಂಡಾಯ ಅಭ್ಯರ್ಥಿಗಳು ನಿರ್ಣಾಯಕರಾಗ್ತಾರೆ. ಸೊ ಈಗ ಮಹಾಂತೇಶ್ ಬಂಡಾಯ ಸ್ಪರ್ಧೆ ಘೋಷಣೆ ಮಾಡೇ ಬಿಟ್ಟಿದ್ದಾರೆ. ಶೆಟ್ಟರ್ಗೆ ಸೆಡ್ಡು ಹೊಡೆಯುವ ಮೂಲಕ ಇದರ ನೇರ ಲಾಭ ಮೃಣಾಲ್ ಹೆಬ್ಬಾಳ್ಕರ್ಗಾಗತ್ತೆ. ನಂಬರ್ 1, ಶೆಟ್ಟರ್ನ ಕಣಕ್ಕಿಳಿಸ್ತಾ ಇರೋದು ಯಡಿಯೂರಪ್ಪನವ್ರು ಹಠ ಹಿಡಿದು. ವಿರೋಧದ ನಡುವೆಯೂ ಶೆಟ್ಟರ್ ಫೈನಲ್ ಮಾಡಿಸುವಲ್ಲಿ BSY ಹಠ ನಡೆದಿದೆ. ಶೆಟ್ಟರ್ BSY ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕೆ ಪಂಚಮಸಾಲಿ ಮತಗಳನ್ನ ಏನಾದ್ರೂ ಉಲ್ಟಾ ಮಾಡಿದ್ರೆ ಯತ್ನಾಳ್ ನಾಯಕತ್ವದ ವಿಚಾರ, ಪ್ರತಿಷ್ಠೆ ವಿಚಾರ ಅವ್ರಿಗೆ ಸಹಜವಾಗಿ ಹೌದು, ನೀವು ಪಕ್ಷಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದೀರಿ, ಬೇರೆಯವರು ಪಕ್ಷ ದ್ರೋಹದ ಬಗ್ಗೆ ಮಾತಾಡ್ತೀರಿ ಅಂತ ಬರಬಹುದು. ಆದರೂ ನಾವು ಹೇಳ್ದವ್ರಿಗೆ ಟಿಕೆಟ್ ಕೊಟ್ಟಿಲ್ವಲ್ಲ ಅನ್ನೋ ವಾದ ಮಂಡಿಸಬಹುದಲ್ಲ ಅವರು. ಯತ್ನಾಳ್ ಅವ್ರಿಗೆ ಶೆಟ್ಟರ್ ಆಯ್ಕೆ ಇಷ್ಟ ಇರದೇ ಹೋದರೆ, ಅಥವಾ ಬೇರೆ ಯಾವುದೋ ಕಾರಣದಿಂದ ಅಲ್ಲಿ ಅವರು ಅಷ್ಟು ಇಂಟ್ರೆಸ್ಟ್ ತೋರಿಸದೆ ಹೋದ್ರೆ, BSY ಕಾರಣದಿಂದಾಗಿ, ವಿಜಯೇಂದ್ರ ಕಾರಣದಿಂದಾಗಿ ಇಂಟ್ರೆಸ್ಟ್ ತೋರಿಸದೆ ಹೋದ್ರೆ ನಿಮ್ಮ ಆಯ್ಕೆ ತಪ್ಪು ಅನ್ನೋದನ್ನ ಸಾಬೀತು ಮಾಡೋದಿಕ್ಕೆ ಪಂಚಮಸಾಲಿ ಮತಗಳು ಈಸಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಹಿಡಿಯತ್ತೆ. ನಮಗೆ ನೆನಪಿದೆ, ಚಂದ್ರರಾಜ್ ಹಟ್ಟಿಹಳ್ಳಿ ಎಲೆಕ್ಷನ್ ಟೈಮಲ್ಲಿ MLC ಎಲೆಕ್ಷನ್ ಇದ್ದಾಗಲೇ ಅಲ್ಲಿ ದೊಡ್ಡ ಸ್ವಾಮೀಜಿಯೊಬ್ಬರು, ಹೆಸರು ಬಹಿರಂಗವಾಗಿ ಹೇಳಬೇಕಂತಿಲ್ಲ, ಪಂಚಮಸಾಲಿ ಸಮುದಾಯದ ಪ್ರಭಾವಿ ದೊಡ್ಡ ಮಠದ ಸ್ವಾಮೀಜಿಯೊಬ್ಬರು ಚಂದ್ರರಾಜ್ ಹಟ್ಟಿಹಳ್ಳಿ ಪರವಾಗಿ ವೋಟ್ ಹಾಕ್ಸೋದಿಕ್ಕೆ ತಾನೇ ಖುದ್ದು ಕರೆ ಮಾಡಿ ಸೂಚನೆಯನ್ನ ಕೊಟ್ಟಿದ್ರು, ಆದೇಶವನ್ನ ಕೊಟ್ಟಿದ್ರು. ಅದು ಅನುಕೂಲನೂ ಆಯ್ತು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಪಂಚಮಸಾಲಿ ಪ್ರಮುಖ ನಾಯಕರ ಶ್ರೀಗಳ ಆಶೀರ್ವಾದ ಇದೆ. ಅದೆಲ್ಲವನ್ನ ಒಗ್ಗೂಡಿಸ್ಕೊಂಡು ಮರಾಠ ಮತಗಳನ್ನ ಸೆಳೆಯುವಲ್ಲಿ ಹೇಗೋ ಅವ್ರ ಎಕ್ಸ್ಪರ್ಟು, ಲಿಂಗಾಯತ ಮತಗಳು ಎಲ್ಲ ಒಗ್ಗೂಡ್ಬಿಟ್ರೆ, ಜಗದೀಶ್ ಶೆಟ್ಟರ್ ಮತಗಳು ಛಿದ್ರವಾಗಿಬಿಟ್ರೆ ಬೆಳಗಾವಿಯಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ಮೃಣಾಲ್ ಹೆಬ್ಬಾಳ್ಕರ್ ಈಸಿಯಾಗಿ ಗೆಲ್ಲಬಹುದು. ವಾತಾವರಣ ಅವ್ರಿಗೆ ಪೂರಕವಾಗಿ ಆಗ್ತಿದೆಯಾ? ಬಿಜೆಪಿ ಶೆಟ್ಟರ್ ಕಣಕ್ಕಿಳಿಸುವ ಮೂಲಕ ದೊಡ್ಡ ತಪ್ಪು ಮಾಡ್ತಾ ಬೆಳಗಾವಿಯಲ್ಲಿ 2 ಸೀಟ್ಸು ಚಿಕ್ಕೋಡಿಯಲ್ಲಿ ಜೊಲ್ಲೆಗೆ ಮತ್ತೆ ಕೊಟ್ಟಿರೋದು. ಅಷ್ಟು ವಿರೋಧ ಆಯ್ತು, ಅವ್ರ ಪರವಾಗಿ ರಿಪೋರ್ಟ್ ಇರಲಿಲ್ಲ ಅನ್ನೋ ಮಾತು ಕೇಳಿ ಬಂತು. ರಮೇಶ್ ಕತ್ತಿ ಆಕಾಂಕ್ಷಿ ಇದ್ರು, ಬೇರೆ ಬೇರೆ ನಾಯಕರ ಆಕಾಂಕ್ಷಿಗಳಿದ್ರು. ಆದರೆ ಜೊಲ್ಲೆ ಅವ್ರಿಗೆ ಮತ್ತೆ ಕೊಟ್ಟಿದ್ದು ಅದು ಯಡಿಯೂರಪ್ಪನವರ ಚಾಯ್ಸ್ ಅಲ್ಲ, ಹೈಕಮಾಂಡ್ ಚಾಯ್ಸ್.
ಪ್ರಿಯಾಂಕಾ ಜಾರಕಿಹೊಳಿಗೆ ಪೂರಕವಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಸ್ಥಳೀಯವಾಗಿ ಬಿಜೆಪಿಗರೇ ತಿರುಗಿ ಬಿದ್ದಿದ್ದಾರೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು ಅಚ್ಚರಿ ಇಲ್ಲ ತಟಸ್ಥವಾಗಿದ್ಕೊಂಡು ಒಳಗೆ ಇಟ್ಕೊಟ್ರು ಅಚ್ಚರಿ ಇಲ್ಲ. ಅದೇ ತರ ಬೆಳಗಾವಿಯಲ್ಲಿ ಶೆಟ್ಟರ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಅಲ್ಲಿ ಬಂಡಾಯ ಸ್ಪರ್ಧೆಯೂ ಫಿಕ್ಸ್ ಆಗಿದೆ. ಈಗಾಗಲೇ ಭರ್ಜರಿ ಪ್ರಚಾರ ಶುರು ಮಾಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈಗ ಕಮಲ ಕ್ಯಾಂಪ್ ಇಂದಾನೆ ಗುಡ್ ನ್ಯೂಸ್ ಸಿಗ್ತಾ ಇರೋದು ಮತ್ತಷ್ಟು ಬಲ ಸೇರಿಕೊಳ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.